ಅರ್ಚಕ ವೃತ್ತಿ ಮಾಡಿಕೊಂಡಿದ್ದ ಆತ ತಾನಾಯ್ತು ತನ್ನ ಬದುಕಾಯ್ತು ಅಂತಿದ್ದ. ಆದರೆ ಪರಪುರುಷನ ಮೋಹಕ್ಕೆ ಬಿದ್ದ ಈತನ ಹೆಂಡತಿ ಗಂಡನಿಗೆ ಮುಹೂರ್ತವನ್ನ ಇಟ್ಟಿದ್ದಾಳೆ. ವಾರದ ಹಿಂದೆ ಗಂಡನ ಕತೆ ಮುಗಿಸಿದವಳು ಈಗ ಅಂಧರಾಗಿದ್ದಾಳೆ. ಪ್ರಿಯಕರನ ಜೊತೆ ಮುದ್ದೆ ಮುರಿಯುವಂತಾಗಿದೆ. ಹರೀಶ್ ಮತ್ತು ಸಂತೋಷ್ ಕುಮಾರ್ ಅವರು ಅವರಿಗೆ ಹಲ್ಲೆ ಮಾಡಿ ಕಾಲುವೆಗೆ ನೂಕಿರ್ತಾರೆ. ಪೂಜೆಗೆ ಹೋಗಿದ್ದ ಗಂಡ ಪ್ರಿಯಕರನ ಛೂ ಬಿಟ್ಟ ಹೆಂಡತಿ, ಗಂಡನಿಗೆ ಮುಹೂರ್ತ ಇಟ್ಟಳು ಪೂಜಾರಪ್ಪನ ಪತ್ನಿ. ಊರವರಿಗೆಲ್ಲ ಮುಹೂರ್ತ ಇಟ್ಕೊಡ್ತಿದ್ದ ಪೂಜಾರಪ್ಪಗೆ ಪತ್ನಿಯೇ ಮುಹೂರ್ತ ಇಟ್ಟಿದ್ದಾಳೆ. ಯಾವುದೇ ಪೂಜೆ ಪುನಸ್ಕಾರ ಇದ್ರೂ ತಾನೇ ಮುಂದೆ ನಿಂತು ಕಾರ್ಯ ಮಾಡ್ತಿದ್ದವರಿಗೆ ಪತ್ನಿಯೇ ಅಂತ್ಯ ಹಾಡಿದ್ದಾಳೆ. ಪ್ರಾಯದ ಪ್ರಿಯಕರನ ಮೋಹಕ್ಕೆ ಬಿದ್ದವಳು ಗಂಡನನ್ನೇ ನುಂಗಿ ನೀರು ಕುಡಿದಿದ್ದಾಳೆ. ಹೊತ್ತಲ್ಲದ ಹೊತ್ತಲ್ಲಿ ಗಂಡನ ಹೆಣ ಬೀಳ್ತಿದ್ದಂತೆ ಒಳಗೊಳಗೆ ಖುಷಿ ಪಟ್ಟವಳು ತನಗೇನು ಗೊತ್ತಿಲ್ಲ ಅಂತ ಮೊಸಳೆ ಕಣ್ಣೀರು ಸುರಿಸಿದ್ಲು. ನನ್ನ ಗಂಡ ಇಲ್ಲದೆ ನಾನು ಹೇಗೆ ಬದುಕಲಿ, ಇವರೇ ಇಲ್ಲ ಅಂದ್ಮೇಲೆ ನನಗ್ಯಾರು ದಿಕ್ಕು ಅಂತ ಹಸಿ ಹಸಿ ಕತೆ ಹೇಳಿದ್ಲು. ಇವಳ ನವರಂಗಿ ನಾಟಕ ನೋಡಿದವರೆಲ್ಲ ಅಯ್ಯೋ ಪಾಪ ಅಂತ ಸಮಾಧಾನ ಮಾಡಿ ಹೋಗಿದ್ರು. ಇದೆಲ್ಲ ಆಗಿ 1 ವಾರವೂ ಆಗಿಲ್ಲ. ಅಷ್ಟರಲ್ಲೇ ಅಸಲಿ ಕಹಾನಿ ಬಿಚ್ಕೊಂಡಿದೆ. ಸೋಗಲಾಡ್ತಿ ಹೆಂಡತಿಯ ಸುಪಾರಿ ಕಥೆಯನ್ನ ಪೊಲೀಸರೇ ತೆರೆದಿಟ್ಟಿದ್ದಾರೆ. ಕಳೆದ 6ನೇ ತಾರೀಖು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಮರಳಗಾಲ ಗ್ರಾಮದ ಅರ್ಚಕ ಸಿದ್ದಲಿಂಗಪ್ಪ ನಿಗೂಢವಾಗಿ ಸಾವನ್ನಪ್ಪಿದ್ರು. ಪಕ್ಕದೂರಲ್ಲಿ ಪೂಜೆ ಇದೆ ಅಂತ ಹೋದವರು ದಾರಿ ಮಧ್ಯೆಯೇ ಹೆಣವಾಗಿ ಬಿದ್ದಿದ್ರು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದ್ದವ ಕಾಲುವೆ ಬುಡದಲ್ಲಿ ಹೆಣವಾಗಿ ಮಲಗಿದ್ದ. ಸಿಡಿಎಸ್ ನಾಲೆಯಲ್ಲಿ ಬೈಕ್ ತೇಲಾಡ್ತಿದ್ರೆ ಎಲ್ಲೆಂದರಲ್ಲಿ ರಕ್ತ ಚೆಲ್ಲಿತ್ತು. ಇದರ ಸ್ವಲ್ಪ ದೂರದಲ್ಲೇ ಸಿದ್ದಲಿಂಗಪ್ಪನ ಹೆಣ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ಏನೋ ಆಗಿದೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿತ್ತು. ಆದ್ರೆ ಇದರ ಹಿಂದಿನ ಕೈವಾಡ ಯಾರದ್ದು ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ. ಹೀಗಾಗಿ ಎಲ್ಲ ಆಂಗಲ್ ನಲ್ಲೂ ತನಿಖೆ ಶುರು ಮಾಡಿದ ಪೊಲೀಸರು ಸುಪನಾತಿ ಹೆಂಡತಿಯ ಕಾಮದ ಕಥೆಯನ್ನ ಹೊರಗೆಳ್ತಿದ್ದಾರೆ. ಪಕ್ಕದ ಮನೆ ಹುಡುಗನ ಆಸೆಗೆ ಬಿದ್ದವಳು ಗಂಡನಿಗೆ ಗೋರಿ ಕಟ್ಟಿದ್ದಾಳೆ. ಅರ್ಚಕ ಸಿದ್ದಪ್ಪ ತುಂಬಾನೇ ಸಾಧು ಪ್ರಾಣಿ. ತಾನಾಯ್ತು ತನ್ನ ಪಾಡಾಯ್ತು ಅಂತ ಬದುಕ್ತಿದ್ದ ವ್ಯಕ್ತಿ. ಯಾರ ಜೊತೆಗೂ ಗದ್ದಲ ಗಲಾಟೆ ಮಾಡ್ಕೊಂಡವ್ರಲ್ಲ. ಹೀಗಾಗಿ ಕೊಂದವ್ರು ಯಾರು ಅನ್ನೋ ಅನುಮಾನ ಎದ್ದಿತ್ತು. ಹೀಗಾಗಿ ಸಿದ್ದಲಿಂಗಪ್ಪನ ಪತ್ನಿ ಶಾಲಿನಿಯ ಜನ್ಮಜಾಲೋಡೋದಕ್ಕೆ ಶುರು ಮಾಡಿದ್ದಾರೆ. ಆಗ್ಲೇ ನೋಡಿ ಆಂಟಿಯ ಪ್ರೇಮ ಕಹಾನಿ ಬಿಚ್ಕೊಂಡಿದ್ದು. 2 ಮಕ್ಕಳ ತಾಯಿಯಾಗಿರೋ ಶಾಲಿನಿ ತಮ್ಮೂರಿನ ಹರೀಶ್ ಅನ್ನೋನ ಮೋಹಕ್ಕೆ ಬಿದ್ದಿದ್ಲು. ಗಂಡ ಪೂಜೆ ಪುನಸ್ಕಾರ ಅಂತ ಹೋದ್ರೆ ಕಿಲಾಡಿ ಆಂಟಿ ಪ್ರಿಯಕರನ ಜೊತೆ ರೂಮ್ ಸೇರ್ಕೊಳ್ತಿದ್ಲು. ಹೀಗಾಗಿಯೇ 1.5 ವರ್ಷದ ಹಿಂದೆ ಗಂಡನ ಕೈಯಲ್ಲೇ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡಿದ್ಲು. ಪತ್ನಿಯ ಕಳ್ಳಾಟ ತಿಳಿದ ಪೂಜಾರಪ್ಪ ಇದನ್ನೆಲ್ಲ ಬಿಟ್ಬಿಡು ಅಂತ ಎಚ್ಚರಿಕೆ ಕೊಟ್ಟಿದ್ದ. ಆದ್ರೆ ಈಕೆ ಗಂಡನ ಮಾತು ಕೇಳೋ ಜಾಯಮಾನದವಳಲ್ಲ. ಶಾಲಿನಿ ಅವರಿಗೆ ಒಬ್ರು ಹರೀಶ್ ಅನ್ನೋರ ಜೊತೆ ಒಂದು ರಿಲೇಶನ್ಶಿಪ್ ಇರುತ್ತೆ. ಆ ರಿಲೇಶನ್ಶಿಪ್ ಇಂದ ವಿಚಾರ ಸಿದ್ಧಲಿಂಗಪ್ಪ ಅವರಿಗೆ ತಿಳಿದು ಬಂದ್ಬಿಡುತ್ತೆ 1.5 ವರ್ಷದ ಹಿಂದೆ. ತದನಂತರ ಅವರಿಬ್ಬರ ಮಧ್ಯದಲ್ಲಿ ವೈಮನಸ್ಸು ಸ್ಟಾರ್ಟ್ ಆಗುತ್ತೆ. ಗಲಾಟೆಗಳು ಆಗ್ತಾ ಇರುತ್ತೆ. ಆಗ 1 ತಿಂಗಳಿಂದ 1.5 ತಿಂಗಳಿಂದ ಈ ಗಲಾಟೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಯಾವಾಗ ಇವರಿಬ್ಬರ ಪ್ರೇಮದಾಟಕ್ಕೆ ಗಂಡನೇ ಅಡ್ಡಿಯಾದ್ನೋ ಹೆಣ ಉರುಳಿಸೋ ಪ್ಲಾನ್ ಮಾಡಿದ್ದಾರೆ. ಗಂಡ ಪೂಜೆಗೆ ಹೋಗಿದ್ದ ಸಮಯ ನೋಡ್ಕೊಂಡು ಪ್ರಿಯಕರನಿಗೆ ಮೆಸೇಜ್ ಕಳಿಸಿದ್ಲು. ಆ ಕಡೆ ಗ್ಯಾಂಗ್ ಕಟ್ಕೊಂಡು ಬಂದವ ಸಿದ್ದಲಿಂಗಪ್ಪನನ್ನ ಹೊಡೆದು ಕೊಂದಿದ್ದಾನೆ. ನಂತರ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಪಘಾತದ ಸೀನ್ ಕ್ರಿಯೇಟ್ ಮಾಡಿದ್ದ. ಸಿದ್ದಲಿಂಗಪ್ಪ ಅವರು ಅದೇ ದಾರಿಲಿ ನಡ್ಕೊಂಡು ಬರ್ಬೇಕಾದ್ರೆ ನಿರ್ಜನ ಪ್ರದೇಶದ ಕಾಲುವೆ ಮೇಲೆ ಹರೀಶ್ ಮತ್ತು ಸಂತೋಷ್ ಕುಮಾರ್ ಅವರು ಅವರಿಗೆ ಹಲ್ಲೆ ಮಾಡಿ ತಲೆಗೆ ಅವ್ರನ್ನ ಈ ಒಂದು ಇದನ್ನು ಮುಚ್ಚಿ ಹಾಕಲು ಅವ್ರನ್ನ ಕಾಲುವೆಗೆ ನೂಕಿರ್ತಾರೆ ಅಂತ ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಹರೀಶ್, ಸಂತೋಷ್ ಕುಮಾರ್, ಗಣೇಶ್ ಮತ್ತು ಶಾಲಿನಿ ಅವರನ್ನು ದಸ್ತಗಿರಿ ಮಾಡಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿದೆ. ಒಟ್ನಲ್ಲಿ ಗಂಡನ ಕೊಂದು ಪಾಪದ ಹೆಣ್ಮಗಳಂತೆ ಕಣ್ಣೀರಿಟ್ಟವಳು ಕಂಬಿ ಹಿಂದೆ ಸೇರಿದ್ದಾಳೆ. ಆಂಟಿಯ ಆಸೆಗೆ ಬಿದ್ದು ರಕ್ತದ ಕೋಡಿ ಹರಿಸಿದವ ಕೂಡ ಜೈಲು ಸೇರುವಂತಾಗಿದೆ. ಸುನಿಲ್ ಗೌಡ.